ಪ್ರಯಾಣಿಕರು ಹೊರಗಡೆ ಜಿಗಿಯುತ್ತಿರುವ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಕೂಡ ನಿಮ್ಮ ಮುಂದೆ ಇಡ್ತೀವಿ ಕೆಲ ಕ್ಷಣಗಳಲ್ಲೇ. ಗ್ಯಾರಂಟಿ ನ್ಯೂಸ್ ನಲ್ಲಿ ಎದೆ ನಡಗಿಸುವ ದೃಶ್ಯಗಳು, ಕೊನೆಯ ಕ್ಷಣದ ದೃಶ್ಯಗಳು, ತಮ್ಮ ಜೀವ ಉಳಿಸಿಕೊಳ್ಳೋದಕ್ಕೆ ಹೋರಾಡ್ತಾ ಇರುವಂತಹ ದೃಶ್ಯಗಳು. ಕೆಲವು ಪ್ರಯಾಣಿಕರು ಬಸ್ನಿಂದ ಹೊರಬಂದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇಬ್ಬರು ಯುವತಿಯರ ಗ್ರೇಟ್ ಎಸ್ಕೇಪ್ ದೃಶ್ಯ ಗ್ಯಾರಂಟಿ ನ್ಯೂಸ್ ನಲ್ಲಿ. ಬಸ್ನಿಂದ ಪ್ರಯಾಣಿಕರು ಹೊರಗಡೆ ಜಿಗಿಯುತ್ತಿರುವ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಗ್ಯಾರಂಟಿ ನ್ಯೂಸ್ ನಲ್ಲಿ ಎದೆ ನಡಗಿಸುವ ದೃಶ್ಯಗಳನ್ನ ನಿಮ್ಮ ಮುಂದೆ ಇಡ್ತೀವಿ. ಕಾರಣ ಯಾರಿಗೆ ತಾನೇ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ, ತಮ್ಮ ಜೀವ ತಮ್ಮ ಕಣ್ಣೆದುರೇ ಹೋಗುತ್ತೆ ಅಂತ. ಅಂಥದ್ದೊಂದು ಕ್ಷಣ ಎದುರಾದಾಗ ಅಲ್ಲಿಂದ ಹಾರಿ ತಮ್ಮ ಜೀವ ಉಳಿಸ್ಕೊಂಡಂತಹ ಪ್ರಯಾಣಿಕರ ಎಕ್ಸ್ಕ್ಲೂಸಿವ್ ದೃಶ್ಯ ನೋಡ್ತಾ ಇದ್ದೀರಲ್ಲ. ಇಬ್ಬರು ಯುವತಿಯರು ಮೋಸ್ಟ್ಲಿ ಎಕ್ಸಿಟ್ ಜಾಗಗಳಿರತ್ತೆ ಅಥವಾ ವಿಂಡೋಗಳನ್ನ ಒಡೆದಿರ್ತಾರೆ. ಡೋರ್ ಮೂಲಕ ಅಂತೂ ಬರೋದಕ್ಕೆ ಸಾಧ್ಯ ಇಲ್ಲ. ಎಲ್ಲಿಂದಲೋ ಜಂಪ್ ಮಾಡಿ ಯುವತಿಯರು ಅಲ್ಲಿಂದ ಓಡಿ ಬಂದಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಬೆಂಕಿ ಹೊತ್ಕೊಂಡು ಉರಿತಾ ಇರುತ್ತೆ ಆ ಬಸ್ಗೆ. ಅದೇ ಬಸ್ನಿಂದ ಹೊರಗಡೆ ಬಂದು ತಮ್ಮ ಪ್ರಾಣವನ್ನ ಉಳಿಸ್ಕೊಂಡಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಇಬ್ಬರು ಯುವತಿಯರು ಕೈ ಹಿಡ್ಕೊಂಡಿದ್ದಾರೆ. ಅಲ್ಲಿಗೆ ಇಬ್ಬರೂ ಕೂಡ ಗ್ರೇಟ್ ಎಸ್ಕೇಪ್ ಹಾಕಿದ್ದಾರೆ ಈ ಬಸ್ ಅವಘಡದಲ್ಲಿ. ಮೋಸ್ಟ್ಲಿ ಎಚ್ಚರ ಇರ್ತಾರೆ ಅಂತ ಅನ್ಸುತ್ತೆ ಅಲ್ಲಿಗೆ. ಯಾಕಂದ್ರೆ ಗಾಢ ನಿದ್ರೆ ಎಲ್ಲಿದ್ದವ್ರಿಗೆ ಅಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗೋಷ್ಟೊತ್ತಿಗೆ ಅಲ್ಲಿಂದ ಹಾರಿ ಪ್ರಾಣ ಉಳಿಸ್ಕೊಳ್ಳುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಆಗಿತ್ತು ಅಂತ. ಯಾರೆಲ್ಲ ಎಚ್ಚರ ಇದ್ರು ಅಟ್ಲೀಸ್ಟ್ ಈ ಅವಘಡ ಆಗ್ತಾ ಇದ್ದಂತೆನೆ ಗೊತ್ತಾಗ್ತಾ ಇದ್ದಂತೆನೆ ಕೆಲವರು ಅಲ್ಲಿಂದ ಹಾರಿ ತಮ್ಮ ಪ್ರಾಣ ಉಳಿಸ್ಕೊಂಡಿದ್ದಾರೆ. ಅದರಲ್ಲಿ ಗ್ರೇಟ್ ಎಸ್ಕೇಪ್ ಆಗಿರೋದು ಇಬ್ಬರು ಯುವತಿಯರು. ದೃಶ್ಯ ನೋಡ್ತಾ ಇದ್ದೀರಲ್ಲ, ಬೆಂಕಿ ಹೊತ್ಕೊಂಡು ಧಗಸ್ತಾ ಇದ್ದಂತ ಹೊತ್ತಲೇ ಇಬ್ಬರು ಯುವತಿಯರು ಅಲ್ಲಿಂದ ಜಂಪ್ ಮಾಡಿ ಆಚೆ ಬರ್ತಾರೆ. ಅತಿ ದೊಡ್ಡ ಶಾಕ್ಗಂತೂ ಒಳಗಾಗಿರ್ತಾರೆ. ಏನಾಗ್ತಾ ಇದೆ ಅನ್ನೋದು ಗೊತ್ತಾಗದೆ. ಆದ್ರೆ ಬೆಂಕಿ ಹೊತ್ಕೊಂಡು ಉರಿತಾ ಇದ್ದಾಗ ಆ ದೃಶ್ಯಗಳನ್ನ ನೋಡಿದ್ದಾರೆ, ಕಣ್ಣಾರೆ ನೋಡ್ತಾ ಇದ್ದೀರಿ. ಸಹಜ ಅಲ್ವಾ, ತಮ್ಮ ಮುಂದೆನೆ ತಮ್ಮ ಪ್ರಾಣ ಹಾರು ಹೋಗುತ್ತೆ ಅಂದಾಗ, ಈ ರೀತಿ ಬೆಂಕಿ ಅವಘಡ ಸಂಭವಿಸಿದೆ ಅಂದಾಗ ಕೆಲವರು ಆ ಬಸ್ಸಲ್ಲಿ ಇದ್ದವರು ಪಾಪ ಅರಚಾಡಿದ್ದಾರೆ, ಕೂಗಾಡಿದ್ದಾರೆ, ಕಾಪಾಡಿ ಅಂತ ಕೂಡ ಕೇಳ್ಕೊಂಡಿದ್ದಾರೆ. ಅಂಗಲಾಚಿ ಬೇಡ್ಕೊಳ್ತಾ ಇರುವಂತ ದೃಶ್ಯಗಳು ಕೂಡ ಎಂಥವರ ಕಣ್ಣಂಚುಗಳನ್ನ ಕೂಡ ಒಂದು ಕ್ಷಣ ಒದ್ದೆ ಮಾಡೋ ರೀತಿಯಲ್ಲಿ ಈ ದೃಶ್ಯಗಳು ನೋಡೋದಕ್ಕೆ ಸಿಗುತ್ತೆ. ನಾನು ಹೇಳದ್ನಲ್ಲ, ಒಂದು ಜೀವಕ್ಕೆ ಇರುವ ಲೆಕ್ಕ ಅದಕ್ಕೆ ನೀವು ಎಷ್ಟು ದುಡ್ಡು ಕೊಟ್ಟರು ಕೂಡ ಆ ಪ್ರಾಣಕ್ಕೆ ಲೆಕ್ಕ ಕೊಡಕ್ಕಾಗಲ್ಲ. ಅಂಥದ್ದೊಂದು ಅಮೂಲ್ಯವಾದಂತಹ ಪ್ರಾಣ ಉಳಿಸ್ಕೊಳ್ಬೇಕು ಅಂತ ಕೆಲವರು ಹೋರಾಡಿದ್ದಾರೆ. ಕೊನೆ ಕ್ಷಣದಲ್ಲೂ ಕೂಡ ಕೈ ಬೀಸಿ ಅಂಗಲಾಚಿ ಬೇಡ್ಕೊಂಡಿದ್ದಾರೆ ಕೆಲವರು, ದಯವಿಟ್ಟು ಕಾಪಾಡಿ ಅಂತ. ಹೆಂಗ್ ಕಾಪಾಡಕ್ಕಾಗತ್ತೆ? ಅಟ್ಲೀಸ್ಟ್ ಆ ಜಾಗದಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ಇಷ್ಟರ ಮಟ್ಟಿಗೆ ಬೆಂಕಿ ಹೊತ್ತಿ ಉರಿತಾ ಇದ್ದ ಸಂದರ್ಭದಲ್ಲೇ ಸಡನ್ ಆಗಿ ಹೋಗಿ ನೀವು ಬೆಂಕಿ ಒಳಗಡೆ ಕೆಲವರನ್ನ ರಕ್ಷಣೆ ಮಾಡೋದು ಕೂಡ ತೀರಾ ಕಷ್ಟ. ನಾವು ಹೇಳಕ್ಕೂ ಆಗಲ್ಲ. ಯಾರಾದ್ರೂ ಇದ್ದವ್ರು ಹೋಗಿ ಕಾಪಾಡಬಹುದಿತ್ತಲ್ಲ ಅಂತ. ಅಟ್ಲೀಸ್ಟ್ ಸಾಧ್ಯತೆಗಳನ್ನ ಹುಡುಕೋ ಅಷ್ಟೊತ್ತಿಗೆ ಏನ್ ಸಾಧ್ಯತೆ ಇದೆ, ಪಾಸಿಬಿಲಿಟೀಸ್ ಇದೆ ಅವ್ರನ್ನ ಕಾಪಾಡೋದಕ್ಕೆ ಅಂತ ನೋಡೋ ಅಷ್ಟೊತ್ತಿಗೆ ಅನೇಕರ ಪ್ರಾಣ ಪಕ್ಷಿ ಹಾರು ಹೋಗಿತ್ತು ಅಂತ, ಸಜೀವ ದಹನಗೊಂಡಿದ್ರು ಈ ಬೆಂಕಿಯಲ್ಲಿ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿ. ದಿಲೀಪ್, ಈಗ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗೋ ಅಷ್ಟೊತ್ತಿಗೆ ಕೆಲವರು ಸಜೀವ ದಹನಗೊಂಡಿದ್ದಾರೆ, ಇನ್ನು ಕೆಲವರಿಗೆ ಗೊತ್ತಾಗಿದೆ, ಅಂಗಲಾಚಿ ಬೇಡ್ಕೊಳ್ತಿದ್ದಾರೆ. ಬಟ್ ಕಾಪಾಡುವಂತ ಹಂತ ಆ ದೃಶ್ಯಗಳನ್ನ ನೋಡಿದ್ರೆ ಗೊತ್ತಾಗ್ತಾ ಇಲ್ಲ. ಇನ್ನಿಬ್ಬರು ಬಚಾವ್ ಆಗಿದ್ದಾರೆ. ಅದು ಹೆಂಗ್ ಬಚಾವ್ ಆದ್ರು ಅನ್ನೋದು ಕೂಡ ಪ್ರಶ್ನೆ, ಎಲ್ಲಿಂದ ಹಾರಿದ್ರು ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ಖಂಡಿತ ಶ್ರುತಿ, ಏನಂದ್ರೆ ಈ ಒಂದು ಘಟನೆ ನಡೆದ ಬಳಿಕ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆಯವರು ತಮ್ಮ ಮೊಬೈಲ್ಗಳಲ್ಲಿ ಚಿತ್ರೀಕರಣ ಮಾಡಿಕೊಂಡಂತಹ ದೃಶ್ಯಗಳು ಇದೀಗ ಮಾಧ್ಯಮಗಳಿಗೆ ಲಭ್ಯ ಆಗ್ತಾ ಇದ್ದಾವೆ. ಈ ಪೈಕಿ ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿರುವಂತಹ ಮಾಹಿತಿಯ ಪ್ರಕಾರ ಏನು ದೃಶ್ಯಾವಳಿಗಳನ್ನ ನಾವೀಗ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದೀವಿ. ಇಬ್ಬರು ಯುವತಿಯರು ಒಂದು ಗ್ರೇಟ್ ಎಸ್ಕೇಪ್ ಆಗಿರೋ ದೃಶ್ಯ ಇದು ನಿಜಕ್ಕೂ ಎದೆ ನಡುಗಿಸುವಂತ ದೃಶ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಯಾವಾಗ ಕಂಟೈನರ್ ಲಾರಿ ಡಿವೈಡರ್ ನ ದಾಟಿ ಬಂದು ಬಸ್ನ ಒಂದು ಡೀಸೆಲ್ ಟ್ಯಾಂಕ್ಗೆ ಗುದ್ದಿದ ತಕ್ಷಣ ಬೆಂಕಿ ಹೊತ್ಕೊಳ್ಳುತ್ತೆ. ಈ ಸಂದರ್ಭದಲ್ಲಿ ಒಂದು ಬಸ್ಸಿನ ಮತ್ತೊಂದು ಭಾಗದಲ್ಲಿ, ಅಂದ್ರೆ ಲಾರಿ ಡಿಕ್ಕಿ ಹೊಡೆದ ಮತ್ತೊಂದು ಭಾಗದಲ್ಲಿ ಒಂದು ಕಿಟಕಿ ಗಾಜುಗಳನ್ನ ಹೊಡೆದು ಯುವತಿಯರು ಬಸ್ನಿಂದ ಕೆಳಗಡೆ ಹಾರ್ತಾರೆ. ಮತ್ತೆ ಏನೊಂದು ಎಮರ್ಜೆನ್ಸಿ ಎಕ್ಸಿಟ್ ಇದೆ ಅದನ್ನ ಓಪನ್ ಮಾಡೋದಕ್ಕೆ ಕೂಡ ಪ್ರಯತ್ನ ಪಡ್ತಿರೋ ದೃಶ್ಯಗಳು ಕೂಡ ಇದೆ. ಎಲ್ಲದಕ್ಕಿಂತ ಭಾರಿ ಆಘಾತಕಾರಿ ಅಂದ್ರೆ ಕೆಲವು ಪ್ರಯಾಣಿಕರು ಬಸ್ ಒಳಗೇನೆ ಇದ್ದುಕೊಂಡು ಅವರು ನಮ್ಮನ್ನ ಉಳಿಸಿ, ನಮ್ಮನ್ನ ರಕ್ಷಣೆ ಮಾಡಿ ಅಂತ ಕೂಗಾಡ್ತಿರ್ತಾರೆ.
ಇಲ್ಲಿ ಒಂದು ಪ್ರಮುಖ ಸಂಗತಿ ಗಮನಿಸಬೇಕು. ಮಧ್ಯರಾತ್ರಿ ಈ ಘಟನೆ ನಡೆದಿರೋದು. ಈ ಸಂದರ್ಭದಲ್ಲಿ ಬಹುತೇಕರು ನಿದ್ರೆಗೆ ಜಾರಿದ್ರು. ಇಂಥ ಸಂದರ್ಭದಲ್ಲಿ ಏಕಾಏಕಿ ಒಂದು ಜೋರಾದ ಶಬ್ದ ಕೇಳಿಸುತ್ತೆ ಅವ್ರಿಗೆ. ಆನಂತರ ಬೆಂಕಿ ಹೊತ್ಕೊಳ್ಳುತ್ತೆ. ಜೀವ ಉಳಿಸ್ಕೊಳಕ್ ಅವ್ರು ಕ್ಷಣಾರ್ಧದಲ್ಲಿ ಒಂದು ಪ್ರಯತ್ನ ಪಡ್ತಾರೆ. ಈ ಒಂದು ಪ್ರಯತ್ನದಲ್ಲಿ ಆ ಇಬ್ಬರು ಯುವತಿಯರು ಗ್ರೇಟ್ ಎಸ್ಕೇಪ್ ಆಗ್ತಾರೆ. ಆದ್ರೆ ಬಹುತೇಕರು ಈ ಒಂದು ಘಟನೆಯಲ್ಲಿ ಸುಟ್ಟ ಗಾಯಗಳಿಂದ ಬಳಲ್ತಾ ಇದ್ದಾರೆ. ಈಗ ಬಚಾವಾಗಿ ಬಂದಿರೋ ಯುವತಿಯರಿಗೂ ಕೂಡ ಸಾಕಷ್ಟು ಗಾಯಗಳಾಗಿದ್ದಾವೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಶ್ರುತಿ. ಓಕೆ ದಿಲೀಪ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.